ಅದ್ರ ಉಪಾಯ ಇದೆ ನನ್ನ ಹತ್ರ ಕಂಸ. ಬಾ ನನ್ ಜೊತೆಗೆ. ಅದೇ ನಿನ್ ಗೊತ್ತಿದ್ಯಾ, ದೀಪಾವಳಿ ಮಹೋತ್ಸವ ವರ್ಷಕ್ಕೆ ಒಂದೇ ಸಲ ಬರೋದು. ಒಳ್ಳೇದಾಯ್ತು ನೀನ್ ನನ್ಗೆ ಈ ವಿಷಯನ ಹೇಳಿದ್ದು, ಇಲ್ಲ ಅಂದ್ರೆ ನನಗ್ ಗೊತ್ತೇ ಆಗ್ತಿರ್ಲಿಲ್ಲ. ಹೌದಾ ರಾಧಿ? ಈಗ ಆ ಪಾತ್ರೆನ ಮುಂದೆ ಇಡು, ಯಾಕಂದ್ರೆ ನಾನು ವರ್ಷಕ್ಕೆ ಒಂದೇ ಸಲ ರಂಗೋಲಿ ಹಾಕೋದು. ರಾಧಿ, ನೀನ್ ಎಷ್ಟು ಚಂದ ರಂಗೋಲಿ ಹಾಕಿದ್ರು ಆಮೇಲೆ ಎಲ್ಲ ಸಿಹಿನೂ ನಾನೇ ತಿಂತೀನಿ. ಆಮೇಲೆ ನಿನ್ಗೆ ಅಮ್ಮ ಮಾಡ್ಕೊಡು ಲಾಡು ರುಚಿ ನೋಡೋಕ್ಕೂ ಸಿಗಲ್ಲ. ಗೊಲ್ಲ, ನಿನ್ ಮನ್ಸಲ್ಲೇ ಎಷ್ಟ್ ಬೇಕಾದ್ರೂ ಲಡ್ಡು ತಿನ್ಕೋ, ಆದ್ರೆ ಯಶೋದ ಅತ್ತೆ ನನ್ಗೆ ಸಿಹಿ ಕೊಡ್ದೆ ಇರೋಕ್ ಸಾಧ್ಯನೇ ಇಲ್ಲ. ರಾಧೆ, ನಿನ್ಗೆ ನೆನ್ಪಿಲ್ವಾ, ಈ ದೀಪಾವಳಿಗೆ ನೀನು ದೇವಿ ಲಕ್ಷ್ಮಿ ಆಗ್ತೀಯ. ಮತ್ತೆ ನೀನು ಕುತ್ಕೊಂಡು ಎಲ್ಲ ಲಾಡು ನೋಡ್ತಿರ್ಬೇಕಷ್ಟೇ. ಏನು? ಯಾಕಂದ್ರೆ ದೇವಿಗೆ ನೈವೇದ್ಯ ಇಡ್ತಾರೆ, ಭೋಜನ ಕೊಡಲ್ಲ. ಹಾಗೆಲ್ಲ ಮಾಡಿದ್ರೆ ನಾನ್ಯಾಕಾಗ್ಲಿ ದೇವಿ, ನಾನು ರಾಧೆನೇ ಆಗಿರ್ತೀನಿ. ಅತ್ತೆ, ನಾನ್ ನಿರ್ಧಾರ ಮಾಡಾಯ್ತು, ನಾನ್ ದೇವಿ ಲಕ್ಷ್ಮಿ ಆಗೋಕ್ ಇಷ್ಟ ಇಲ್ಲ. ಅಯ್ಯೋ, ಯಾಕ್ ರಾಧೆ ಪುಟ್ಟಿ? ಗುರುದೇವ ದೇವಿ ಲಕ್ಷ್ಮಿ ಆಗೋಕೆ ನಿನ್ನನ್ನ ಆರಿಸಿದ್ದಾರೆ. ಇಂಥ ಸೌಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಇಲ್ಲ ಇಲ್ಲ ಅತ್ತೆ, ನನ್ಗೆ ತಿನ್ನೋದಕ್ಕೇನು ಸಿಗದೆ ಇದ್ರೆ ದೇವಿ ಲಕ್ಷ್ಮಿ ಆಗಿ ಏನ್ ಲಾಭ ಹೇಳಿ ಅತ್ತೆ? ನನ್ ರಾಧೆ ಆಗಿರೋದೇ ಸಾಕು, ನಾನ್ ಹೋಗ್ತಿದ್ದೀನಿ. ಅಯ್ಯೋ ರಾಧೆ ಪುಟ್ಟಿ, ಕೇಳಿಲ್ಲಿ. ರಾಧೆ ಪುಟ್ಟಿ, ಎಲ್ಲಿ ಹೊರಟಿದ್ಯಾ? ಇಲ್ ನೋಡು, ನಿನ್ ತಾಯಿ ನಿನ್ಗಾಗಿ ವಸ್ತ್ರ ಎಲ್ಲ ಕಳ್ಸಿದಾರೆ, ನಿನ್ನ ಲಕ್ಷ್ಮೀ ದೇವಿ ಮಾಡೋದಕ್ಕೆ. ಮತ್ತೆ ನಿನ್ ತಂದೆ ವೃಷಭಾನು ನೀನ್ ಹುಡ್ದಾಗಿಂದ ನಿನ್ನ ಲಕ್ಷ್ಮಿ ಅಂತಾನೆ ಅನ್ಕೊಂಡಿದ್ದಾನೆ. ಮತ್ತೆ ಪುಟಿ, ನಿನಗ್ ಗೊತ್ತಿಲ್ವಾ ನಿನ್ನ ಲಕ್ಷ್ಮಿ ಮಾತೆ ರೂಪದಲ್ಲಿ ನೋಡಕ್ ನಮ್ಗೆಲ್ಲ ಎಷ್ಟ್ ಆಸೆ ಇದೆ ಅಂತ? ಮಾವ, ನನ್ಗಂತೂ ಆತರ ಆಸೆ ಏನಿಲ್ಲ. ಆದ್ರೆ ಯಾಕೆ ಮಾವ? ಎಲ್ಲ ಲಡ್ಡು ತಿನ್ನೋನು ಈಗೊಲ್ಲ ನನ್ ದೇವಿಯಾಗಿ ಏನು ನೋಡ್ತಾ ಇಲ್ಲ. ಇಲ್ಲ ಮಾವ, ಎಲ್ಲ ಈಗೊಲ್ಲ ಷಡ್ಯಂತ್ರನೇ. ರಾಧೆ ಪುಟ್ಟಿ, ನನ್ ನಿಂತ್ಕೋ. ಕಂದ, ಯಾಕ್ ಗೋಳಾಡಿಸ್ತಿದ್ಯಾ ರಾಧೆ ಪುಟ್ಟಿನ? ಅಮ್ಮ, ನಾನೇನ್ ಮಾಡ್ದೆ? ನಾನು ಹೇಳಿದ್ದೇನಂದ್ರೆ. ಎಲ್ಲ ಗೊತ್ತಿದೆ ನನಗೆ. ತುಂಬಾ ಕೋಪ ಬರ್ಸಿದ್ಯಾ ರಾಧೆ ಪುಟ್ಟಿಗೆ. ಹೇಗ್ ಸಮಾಧಾನ ಮಾಡೋದು? ಬಂದ್ಬಿಟ್ರು ದೇವಿ ಲಕ್ಷ್ಮಿ ಮಾಡೋದಿಕ್ಕೆ ನನ್ನ. ನಾನ್ಯಾಕಾಗ್ಲಿ ದೇವಿ ಲಕ್ಷ್ಮಿ? ನನ್ಗೆ ತಿನ್ನೋಕ್ ಏನು ಸಿಗದೆ ಇದ್ರೆ ಮತ್ತ್ಯಾಕೆ ದೀಪಾವಳಿ ಹಬ್ಬನ ಆಚರಿಸಬೇಕು? ನಾರಾಯಣ ನಾರಾಯಣ. ಮಾತೆ, ನಿಮ್ಮ ಲೀಲೆ ಅಪಾರವಾದದ್ದು. ದೇವಿ ರಾಧೆಯು ನಿಮ್ಮದೇ ಅವತಾರ, ಅವಳು ಸಾಕ್ಷಾತ್ ಲಕ್ಷ್ಮೀ ಅವತಾರ. ಇಂದು ಅವಳೇ ನಿಮ್ಮ ರೂಪಧಾರಣೆ ಮಾಡಲು ಒಪ್ಪುತ್ತಿಲ್ಲವಲ್ಲ? ಮಾತೆ, ನೀವಂತೂ ಸ್ವಯಂ ಅನ್ನಪೂರ್ಣೆಯ ರೂಪ. ಸಮಸ್ತ ಜಗತ್ತಿನ ಪಾಲನೆ ಪೋಷಣೆ ನಿಮ್ಮಿಂದಲೇ. ಆದರೆ ಇಂದು ನೀವು ನಿಮ್ಮ ಮೃಷ್ಟಾನ್ನಕ್ಕಾಗಿ ಚಿಂತೆ ಮಾಡುತ್ತಿದ್ದೀರಾ ಮಾತೆ? ನಿಮ್ಮ ಲೀಲೆ ಅಪಾರ ಮಾತೆ, ಅಪಾರ. ನಾರಾಯಣ ನಾರಾಯಣ. ನಾನು ರಾಧೆ. ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ಈ ದೀಪಾವಳಿಲಿ ಎಲ್ಲರಿಗಿಂತ ಜಾಸ್ತಿ ತಿಂಡಿ ನಾನೇ ತಿನ್ನೋದು. ರಾಧೆ. ಗುರುದೇವ, ನೀವು? ಪ್ರಣಾಮ ಗುರುದೇವ. ಗುರುದೇವ, ಈಗ ನೀವೇನಾದ್ರೂ ಹೇಳಿ, ನಾನ್ ನಿರ್ಣಯ ಮಾಡಾಗಿದೆ. ನಾನ್ ಲಕ್ಷ್ಮಿ ಮತ್ತೆ ಆಗೋದಿಲ್ಲ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ರಾಧೆ, ನೀನು ಮಾತೆ ಲಕ್ಷ್ಮಿ ಆಗುವ ಅವಶ್ಯಕತೆಯೇ ಇಲ್ಲ. ನೀನು ಸ್ವಯಂ ದೇವಿ ಲಕ್ಷ್ಮಿಯೇ. ಗುರುದೇವ, ನೀವು ಗೊಲ್ಲನ್ ತರ ಮಾತು ಯಾಕೆ ಆಡ್ತಿದ್ದೀರಾ? ಗೊಲ್ಲನು ನನ್ನ ದೇವಿ ರೂಪ ಅಂತಿರ್ತಾನೆ, ಆದ್ರೆ ಈ ಮಾತು ನಂಗೆ ಅರ್ಥನೇ ಆಗ್ತಿಲ್ಲ. ನಿನ್ನ ತಂದೆ ಹೇಳುವರಲ್ಲ, ನಮ್ಮ ಮಗಳು ದೇವಿ ಲಕ್ಷ್ಮಿಯ ರೂಪವೆಂದು. ಹಾ ಗುರುದೇವ, ಅಪ್ಪ ಹೇಳ್ತಿರ್ತಾರೆ. ಯಾಕಂದ್ರೆ ಅವರು ಲಕ್ಷ್ಮೀ ಮಾತೆಯ ಭಕ್ತ. ನಿನ್ನ ಮಾತಾಪಿತರ, ಕೃಷ್ಣನ, ನನ್ನ ಮತ್ತು ಎಲ್ಲ ವ್ರಜಮಂಡಲ ವಾಸಿಗಳ ಶ್ರದ್ಧೆ ನಾವು ನಿನ್ನಲ್ಲೇ ದೇವಿ ಲಕ್ಷ್ಮಿಯ ರೂಪ ನೋಡುತ್ತೇವೆ. ಮತ್ತು ಒಬ್ಬ ಮನುಷ್ಯನ ರೂಪದಲ್ಲಿ ನಾವು ಎಲ್ಲರ ಶ್ರದ್ಧೆಯನ್ನು ಗೌರವಿಸಬೇಕು. ಆದ್ರೆ ಗುರುದೇವ, ನಾನೇನಾದ್ರೂ ಇವತ್ತು ದೇವಿ ಲಕ್ಷ್ಮಿ ಆದ್ರೆ ಆಗೊಲ್ಲ ಎಲ್ಲ ಮೃಷ್ಟಾನ್ನಗಳನ್ನು ಅವನೇ ತಿಂದ್ಬಿಡ್ತಾನೆ. ರಾಧೆ, ದೀಪಾವಳಿಯ ಉತ್ಸವದಲ್ಲಿ ದೇವಿ ಲಕ್ಷ್ಮಿ ಅತ್ಯಂತ ಮಹತ್ವಪೂರ್ಣವಾಗಿರುತ್ತಾಳೆ. ಒಮ್ಮೆ ನೀನು ದೇವಿ ಲಕ್ಷ್ಮಿಯ ರೂಪಧಾರಣೆ ಮಾಡಿದರೆ ಆಗ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಯಾರೂ ಏನೂ ಮಾಡುವಂತಿಲ್ಲ. ಕೃಷ್ಣನೂ ನಿನ್ನ ಮಾತೇ ಕೇಳಬೇಕು.
ನಾರಾಯಣ ನಾರಾಯಣ. ಮಾತೆ, ಇನ್ನಾದರೂ ಒಪ್ಪಿಕೊಳ್ಳಿ, ಈ ಸಮಸ್ತ ಜಗತ್ತು ದೇವಿ ರಾಧೆಯನ್ನು ಮಾತೆ ಲಕ್ಷ್ಮಿಯ ರೂಪದಲ್ಲಿ ನೋಡಲು ಕಾತುರದಲ್ಲಿದೆ. ಸರಿ ಗುರುದೇವ, ನೀವಿಷ್ಟು ಹೇಳಿದ್ಮೇಲೆ ನಾನು ಲಕ್ಷ್ಮೀ ಮಾತೆಯ ರೂಪನ ಖಂಡಿತ ಧರಿಸ್ತೀನಿ. ವೃಂದಾವನ, ನನ್ನನ್ನ ತ್ಯಜಿಸಿದವರು ಇದೇ ವೃಂದಾವನದಲ್ಲಿರ್ತಾರೆ. ಇಲ್ಲೇ ಇದ್ದಾರೆ ಆ ಜನರು. ಅವರು ನನ್ನನ್ನ ತಿರಸ್ಕಾರ ಮಾಡಿದ್ದಾರೆ. ನನ್ನ ಕ್ರೋಧ, ನನ್ನ ದ್ವೇಷ ಮತ್ತೆ ನನ್ನ ನೋವು, ಇದರೆಲ್ಲದರ ಕಾರಣ ಇಲ್ಲೇ ಸಿಗತ್ತೆ. ಮತ್ತಿವತ್ತು ಇವರೇ ಕೊಟ್ಟಿರೋ ಆ ದ್ವೇಷದಿಂದ ನಾನು ಸಂಪೂರ್ಣ ವೃಂದಾವನನು ನಾಶ ಮಾಡ್ಬಿಡ್ತೀನಿ. ವಿನಾಶ. ನಾರಾಯಣ ನಾರಾಯಣ. ಮಾತೆ, ಒಂದೆಡೆ ದೀಪಾವಳಿಯ ಉತ್ಸವವಿದೆ ಮತ್ತು ಇನ್ನೊಂದೆಡೆ ಇಷ್ಟು ದೊಡ್ಡ ಅಪಾಯ. ಒಂದೆಡೆ ದೇವಿ ರಾಧೆ ಸಾಕ್ಷಾತ್ ನಿಮ್ಮದೇ ರೂಪ ಧರಿಸಲು ಹೊರಟಿದ್ದಾಳೆ, ಮತ್ತೆ ಇನ್ನೊಂದೆಡೆ ಏಕಾಂಗ ಇಡೀ ಬೃಂದಾವನವನ್ನು ವಿನಾಶ ಮಾಡುವ ನಿರ್ಣಯಕ್ಕೆ ಬಂದಿದ್ದಾಳೆ. ಇದೆಂತಹ ವಿಡಂಬನೆ ಮಾತೆ? ದೇವರ್ಷಿ, ದೀಪಾವಳಿ ಕೇವಲ ಶುಭವಷ್ಟೇ ಅಲ್ಲ, ಬದಲಾಗಿ ಮಿಲನದ ಉತ್ಸವವು. ಇದೇ ದಿನದಲ್ಲಿ ಪ್ರಭು ಶ್ರೀರಾಮ 14 ವರ್ಷ ವನವಾಸ ಮುಗಿಸಿ ತನ್ನ ಪರಿವಾರವನ್ನು ಸೇರಿದ. ಅದೇ ರೀತಿ ಏಕಾಂಗ ತನ್ನ ಜನರನ್ನು ಸೇರಲಿದ್ದಾಳೆ. ಆದರೆ ಮಾತೆ, ಏಕಾಂಗ ತನ್ನ ಪರಿವಾರಕ್ಕೆ ಅಪಾಯ ಮಾಡಲು ಹೊರಟಿದ್ದಾಳೆ. ಈ ಅಪಾಯ ಹೇಗೆ ದೂರವಾಗಲಿದೆ? ಏಕಾಂಗ ಶುಭವೋ ಅಥವಾ ಸಂಕಟವೋ ಅದನ್ನು ಮುಂಬರುವ ಸಮಯವೇ ಹೇಳುತ್ತದೆ. ಜಯ 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 ಲಕ್ಷ್ಮೀ ಮಾತೆ, ಮಂಗಲ ಚರಿತೆ ಜಯ ಶುಭದಾತೆ, ಮನೆ ಮನಗಳಲ್ಲಿ ಸುಖ ಶಾಂತಿಯನ್ನು ತುಂಬಿ ಶ್ರೀ ಹರಿಯ ಕಾಂತೆ. ಜಯ ಜಯ ಮಾತೆ ಜಗದೀಶ್ವರಿ, ಸರ್ವಾಭೀಷ್ಟ ಪ್ರದಾತೆ, ಕಮಲೇಶ್ವರಿ ನಾರಾಯಣಿ, ವೈಭವ ಐಶ್ವರ್ಯ ಲಕ್ಷ್ಮಿ, ಸಿಂಧೂ ಸುತೆ ಮಾಹೇಶ್ವರಿ, ಸುರಸುಂದರಿ ಧನಲಕ್ಷ್ಮಿ. ನಾರಾಯಣ ನಾರಾಯಣ. ಪ್ರಭು, ಎಂತಹ ಸುಂದರ ದೃಶ್ಯ! ಇಂದು ದೇವಿ ರಾಧೆಯು ಸಾಕ್ಷಾತ್ ದೇವಿ ಲಕ್ಷ್ಮಿಯ ರೂಪ ಧರಿಸಿದ್ದಾಳೆ. ನಮೋಸ್ತುತೆ ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ, ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ರೀ ಪೀಠದಲ್ಲಿ ಸ್ಥಿತ ದೇವತೆಗಳಿಂದ ಪೂಜಿತಳಾಗುವವಳು ಹೇ ಮಹಾಮಾಯೆ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಶಂಖ ಚಕ್ರ ಗದಾಧಾರಣೆ ಮಾಡಿರುವ ಹೇ ಮಹಾಲಕ್ಷ್ಮಿ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಹಾ ದೇವಿ, ನಿನ್ನ ಲಕ್ಷ್ಮಿ ರೂಪವನ್ನು ನೋಡಲೆಂದು ನಾನು ಪ್ರತೀಕ್ಷೆ ಮಾಡುತ್ತಿದ್ದೆ. ಲಕ್ಷ್ಮೀ ಮಾತೆಗೆ, ಲಕ್ಷ್ಮೀ ಮಾತೆಗೆ, ಲಕ್ಷ್ಮೀ ಮಾತೆಗೆ, ಲಕ್ಷ್ಮೀ ಮಾತೆಗೆ, ಲಕ್ಷ್ಮೀ ಮಾತೆಗೆ, ಲಕ್ಷ್ಮೀ ಮಾತೆಗೆ, ಲಕ್ಷ್ಮೀ ಮಾತೆಗೆ. ಬನ್ನಿ ದೇವಿ. ಭಕ್ತರೇ, ಮಾತೆ ಲಕ್ಷ್ಮಿಯ ಸ್ಥಾಪನೆಯಾಗಿದೆ. ಇನ್ನು ನಾವೆಲ್ಲರೂ ಸೇರಿ ಮಾತೆ ಲಕ್ಷ್ಮಿಗೆ ಆರತಿ ಮಾಡೋಣ. ಸರಿ.
ಭಕ್ತರೇ, ದೀಪಾವಳಿಯ ದಿನ ಲಕ್ಷ್ಮೀ ಮಾತೆ ನಮ್ಮ ಮನೆಗಳಿಗೆ ಪ್ರವೇಶ ಮಾಡುತ್ತಾಳೆ. ಹಾಗಾಗಿಯೇ ನಾವು ಮನೆಗಳ ದ್ವಾರ ಮತ್ತು ಕಿಟಕಿಗಳನ್ನು ತೆರೆದಿಡಬೇಕು. ಇನ್ನು ಮಾತೆ ಲಕ್ಷ್ಮಿಗೆ ಆರತಿ ಪ್ರಾರಂಭಿಸೋಣ. ಆರತಿ ಎತ್ತಿರೆ ಮಾತೆ ಶ್ರೀ ಲಕ್ಷ್ಮಿಗೆ, ಆರತಿ ಎತ್ತಿರೆ ಮಾತೆ ಶ್ರೀ ಲಕ್ಷ್ಮಿಗೆ, ಯಶ ಕೀರ್ತಿ ವೈಭವ ಪ್ರದಾತೆಗೆ ಆರತಿ ಎತ್ತಿರೆ ಮಾತೆ ಶ್ರೀ ಲಕ್ಷ್ಮಿಗೆ. ನೀರಧಿತನಯೇ ಭಾಗ್ಯದ ದೇವಿ, ಸುಖ ಸಮೃದ್ಧಿ ಧನ ಧಾನ್ಯದ ದೇವಿ, ಕಷ್ಟ ವಿಮೋಚನಿ ಮಂಗಲಕಾರಿಣಿ, ಹರಿಪ್ರಿಯೇ ಜಯ ಜಯ ನಾರಾಯಣಿ, ಧನಲಕ್ಷ್ಮೀ ಮೂಲೋಕದ ಮಾತೆಗೆ ಆರತಿ ಎತ್ತಿರೆ ಮಾತೆ ಶ್ರೀ ಲಕ್ಷ್ಮಿಗೆ, ಆರತಿ ಎತ್ತಿರೆ ಮಾತೆ ಶ್ರೀ ಲಕ್ಷ್ಮಿಗೆ. ಇದೇ ವೃಂದಾವನ ವಾಸಿಗಳಲ್ಲಿ ಯಾರಾದ್ರೂ ನನ್ನ ಜನ್ಮದಾತ್ರಿ ಇರ್ತಾರೆ. ಎಲ್ಲಕ್ಕಿಂತ ಮೊದಲು ನಾನು ಅವರನ್ನೇ ಹುಡುಕ್ಬೇಕು. ಆದ್ರೆ ನಾನೀ ಕೆಲ್ಸನ ಕದ್ದು ಮುಚ್ಚಿ ಮಾಡ್ಬೇಕು. ಒಂದ್ ವೇಳೆ ನಾನಿಲ್ ಬರೋ ಸೂಚನೆ ಸಿಕ್ಕಿದ್ರೆ ನನ್ನ ಶತ್ರುಗಳು ನನ್ನ ತಂದೆ ತಾಯಿ ವೃಂದಾವನನೇ ಬಿಟ್ಟು ಹೋಗ್ಬಿಡ್ತಾರೆ. ಗುರುದೇವ, ದೀಪಾವಳಿ ದೀಪಗಳ ಉತ್ಸವ. ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ದೀಪಗಳೆಲ್ಲ ಆರ್ಹೋಯ್ತು. ಇದೆಂತ ಅಪಶಕುನ? ನಂದರಾಣಿ, ದೀಪಾವಳಿಯ ದಿನ ಎಷ್ಟು ಪಾವನವೆಂದರೆ ಯಾವ ಅಸುರೀ ಶಕ್ತಿ ಬಯಸಿಯೂ ಈ ದೀಪಗಳ ಬಳಿ ಬರಲಾಗದು. ಗುರುದೇವ, ಈ ರೀತಿಲಿ ದೀಪ ಆರ್ ಹೋಗುದು ಅಂದ್ರೆ ಇದ್ಯಾವುದೋ ಅನರ್ಥದ ಸಂಕೇತ ಅಲ್ಲ ತಾನೆ? ನಂದ, ಯಾವ ಕಾರಣಕ್ಕಾಗಿ ದೀಪ ಆರಿದ್ದರೂ ನಾವಿದನ್ನು ಪುನಃ ಬೆಳಗಲೇಬೇಕು. ಒಂದ್ ಕಡೆಯಲ್ಲಿ ದೀಪ ಆರೋಯ್ತು, ಮತ್ತಿಲ್ಲಿ ನನ್ಗನ್ಸ್ತಿದೆ ನನ್ಗೆ ಹತ್ತಿರದವ್ರು ಯಾರು ನನ್ ಕಡೆ ಬರ್ತಿದಾರಿ. ಇದ್ಯಾರಾಗಿರ್ಬೋದು? ಆರಿದ್ದೇನೋ ಹೌದು, ಆದ್ರೆ ಇವೆಲ್ಲ ಯಾಕೆ ಬೆಳಗ್ತಾನೆ ಇಲ್ಲ? ಕೃಷ್ಣ, ನೀನ್ ಅಲ್ಲೇ ನಿಂತ್ಕೊಂಡು ಯಾಕೆ ನಗ್ತಿದ್ಯಾ? ನೀನು ಹಚ್ಚೋ ಪ್ರಯತ್ನ ಮಾಡು. ಅಣ್ಣ, ಈ ದೀಪನ ನಿನ್ಗೆ ಹಚ್ಚಕ್ ಆಗ್ತಿದ್ರಿ ಮತ್ತೆ ಇದನ್ನ ನಾನು ಹಚ್ಚಕ್ ಹೇಗ್ ಸಾಧ್ಯ? ನಾರಾಯಣ ನಾರಾಯಣ ಮಾತೆ, ಇಲ್ಲಿಯವರೆಗೆ ನಾನಂದುಕೊಂಡೆ ಆ ಎಲ್ಲಾ ದೀಪಗಳು ಆರಲು ಕಾರಣ ಏಕಾಂಗಳೆಂದು. ಆದರೆ ಏಕಾಂಗಳಂತೂ ಇಲ್ಲಿಯ ತನಕ ತನ್ನ ಯಾವ ಶಕ್ತಿಯನ್ನು ಪ್ರಯೋಗ ಮಾಡಲಿಲ್ಲ. ಆದರೂ ಇದು ಹೇಗೆ ಸಂಭವಿಸಿತು ಮಾತೆ? ದೇವರ್ಷಿ, ಏಕಾಂಗಳ ಒಳಗಿರುವ ನಕಾರಾತ್ಮಕ ಶಕ್ತಿಗಳನ್ನು ಪ್ರಯೋಗಿಸದಿದ್ದರೂ ಅವುಗಳ ಅಸ್ತಿತ್ವವೇ ಶುಭ ಸಮಾಪ್ತಿಯ ಸೂಚಕವಾಗಿದೆ. ನಾರಾಯಣ ನಾರಾಯಣ. ಆದರೆ ಮಾತೆ, ಪರಮಾವತಾರಿ ಶ್ರೀಕೃಷ್ಣನ ಸೋದರಿ ಏಕಾಂಗಳಲ್ಲಿ ಯಾವ ರೀತಿಯ ನಕಾರಾತ್ಮಕ ಶಕ್ತಿಗಳಿವೆ? ದೇವರ್ಷಿ, ಈಗ ಏಕಾಂಗಳ ಒಳಗೆ ಅಲಕ್ಷ್ಮಿ, ಅನಾಸ್ತೆ, ಅಶುಚಿತ್ವ ಮತ್ತು ಅಘೋರಿ ಈ 4 ನಕಾರಾತ್ಮಕ ಶಕ್ತಿಗಳು ಒಟ್ಟಾಗಿಯೇ ನೆಲೆಸಿವೆ. ನಾರಾಯಣ ನಾರಾಯಣ. ಮಾತೆ, ಒಮ್ಮೆ ಈ 4 ನಕಾರಾತ್ಮಕ ಶಕ್ತಿಗಳಿಂದಾಗಿ ದೀಪಾವಳಿಯ ಶುಭ ದೀಪಗಳು ಆರಿಹೋದರೆ ಮುಂದೇನಾಗುವುದು ಮಾತೆ? ಈ ಏಕಾಂಗ ತನ್ನ ನಕಾರಾತ್ಮಕ ಶಕ್ತಿಗಳನ್ನು ನೇರವಾಗಿ ಯಾರ ಮೇಲಾದರೂ ಪ್ರಯೋಗಿಸಿದರೆ ಅದರ ಪರಿಣಾಮ ಅತ್ಯಂತ ವಿನಾಶಕಾರಿಯಾಗಬಲ್ಲದು ದೇವರ್ಷಿ.
ವಿನಾಶಕಾರಿಯಾಗುವುದೇ. ನಾರಾಯಣ ನಾರಾಯಣ. ಕೃಷ್ಣ, ಈ ದೀಪಗಳನ್ನ ಯಾವ ರೀತಿಯಲ್ಲಿ ಬೆಳಗ್ಸೋದು? ಅಣ್ಣ, ಅಮ್ಮ ಹೇಳ್ತಾಳಿ, ಯಾವ ಕಾರ್ಯ ಅಸಫಲ ಆಗುತ್ತೋ ಅದನ್ನ ನಾವು ದೇವರ ಆಶೀರ್ವಾದ ತಗೊಂಡ್ ಮಾಡ್ಬೇಕು. ಅಂದ್ರೆ ಅಣ್ಣ, ನಾವು ಲಕ್ಷ್ಮೀ ಮಾತೆಗೆ ಆರತಿ ಮಾಡ್ತಾನೆ ಈ ದೀಪಗಳನ್ನ ಬೆಳಗೋ ಪ್ರಯತ್ನ ಮಾಡೋಣ. ಯಾಕಂದ್ರೆ ಯಾವ್ದಾದ್ರು ಕಾರ್ಯನ ದೇವರ ಆಶೀರ್ವಾದದಿಂದ ಮಾಡಿದ್ರಿ ಅದು ಯಾವಾಗ್ಲೂ ಅಸಫಲ ಆಗಲ್ಲ. ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ. ನಾವು ದೇವಿ ಲಕ್ಷ್ಮಿಗೆ ಆರತಿ ಮಾಡುತ್ತಲೇ ಈ ದೀಪಗಳನ್ನು ಬೆಳಗೋಣ. हे माते शुभमङ्गलदायिनि दयमाडम्म कष्टविनाशिनि अहितवदेनु ನಡೆಯದ ಹಾಗೆ ಸಂಕಟಗಳ ಪರಿಹರಿಸೆ ಜನನಿ. ಜಯ ವೈಕುಂಠ ನಿವಾಸಿನಿ ತಾಯೆ ಅಪಯಶ ಕಳೆಯುತ ಕರುಣದಿ ಕಾಯೆ. ಪಾಪವ ತೊಲಗಿಸಿ ಧರ್ಮವನುಳಿಸೆ ಆರಿದ ದೀಪವ ಮಾತಿ ಬೆಳಗಿಸೆ. ಜಯ ಜಗದಂಬೆ ದಯ ತೋರೆ ಕಂಗಳ ಕರುಣೆಯ ಛವಿ ಬೀರೆ. ಪ್ರಕಾಶ ಬೀರುತ್ತ ಒಲಿಬಾರೆ ತಾಯೆ ಲಕ್ಷ್ಮಿ ಕಾಂತಿಯ ತಾರೆ. ನಾರಾಯಣ ನಾರಾಯಣ. ಪ್ರಭು ಮಾತೆ, ಜಗತ್ತಿನಲ್ಲಿ ಅದೆಷ್ಟೇ ದೊಡ್ಡ ನಕಾರಾತ್ಮಕ ಶಕ್ತಿಗಳಿರಲಿ, ಎಲ್ಲಿ ನನ್ನ ನಾರಾಯಣ ಮತ್ತು ಮಾತೆ ಲಕ್ಷ್ಮಿಯ ವಾಸವಿದೆಯೋ, ಎಲ್ಲಿ ನಿಮ್ಮಿಬ್ಬರ ಉಪಸ್ಥಿತಿ ಇದೆಯೋ, ಮತ್ತೆಲ್ಲಿ ನಿಮ್ಮ ಭಕ್ತಿಯ ಜ್ಯೋತಿ ಬೆಳಗುವುದೋ, ಅಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಯಾವ ಪ್ರಭಾವವನ್ನೂ ಬೀರಲಾಗದು. ಇದೇನಾಗ್ತಿದೆ? ಇಲ್ಲಾರ್ ಹೋಗಿದ್ದ ದೀಪ ಇದ್ದಕ್ಕಿದ್ದ ಹಾಗೆ ಹೇಗೆ ಉರಿತಿದೆ? ನನಗನ್ಸುತ್ತೆ ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾವುದೋ ಶಕ್ತಿನೂ ಇದೆ. ಈಗ ನಾನು ನನ್ನ ಜನ್ಮದಾತರನ್ನ ಹುಡ್ಕೋದ್ರ ಜೊತೆಗೆ ಆ ಶಕ್ತಿನ ಎದುರಿಸೋದಕ್ಕೂ ಸಿದ್ಧವಾಗಿರ್ಬೇಕು. ಭಕ್ತರೇ, ದೇವಿ ಲಕ್ಷ್ಮಿಯ ಕೃಪೆಯಿಂದ ಅಪಾಯ ದೂರವಾಗಿದೆ. ಹೇಳಿ ದೇವಿ ಲಕ್ಷ್ಮೀ ಮಾತೆಗೆ ಜೈ! ಲಕ್ಷ್ಮೀ ಮಾತೆಗೆ ಜೈ! ನಂಗೆ ಹೀಗೆ ಅನ್ಸ್ತಿದೆ, ಇದ್ಯಾವುದೋ ಅಪಾಯ ಅಲ್ಲ, ಇದು ಯಾವುದೋ ಪ್ರಭಾವದಿಂದ ಆಗ್ತಿದೆ ಅನ್ಸ್ತಿದೆ. ನನ್ ಗೊತ್ತಿರೋರು ಯಾರು ಬರ್ತಿದ್ದಾರೆ ಅನ್ಸ್ತಿದೆ. ಆರತಿ ಎತ್ತಿರೆ ಮಾತೆ ಶ್ರೀಲಕ್ಷ್ಮಿಗೆ, ಆರತಿ ಎತ್ತಿರೆ ಮಾತೆ ಶ್ರೀಲಕ್ಷ್ಮಿಗೆ, ಆರತಿ ಎತ್ತಿರೆ ಮಾತೆ ಶ್ರೀಲಕ್ಷ್ಮಿಗೆ. ಯಶ ಕೀರ್ತಿ ವೈ ಇಲ್ಲಿ ಲಕ್ಷ್ಮಿ ಮಾತೆ ಆರತಿ ಸಮಯದಲ್ಲಿ ಆ ಗೋಪಿ ಅಲ್ಲಿ ಏನ್ ಮಾಡ್ತಿದ್ದಾಳೆ? ಆರತಿ ಎತ್ತಿರೆ ಮಾತೆ ಶ್ರೀಲಕ್ಷ್ಮಿಗೆ. ಅವಳೇ ಇರ್ಬೋದು. ಯಾರನ್ನ ನಾನು ನೆನ್ಸ್ಕೊಂತಿದ್ನು? ಇಲ್ಲಿ ಯಾರೋ ಇದ್ದಾರೆ, ನನ್ಗೆ ಬೇಕಾದವರು ವೃಂದಾವನಕ್ಕೆ ಬಂದಿದ್ದಾರೆ. ಅವ್ರು ಯಾರು ಅಂತ ನಾನು ನೋಡ್ಲೇಬೇಕು. ಅರೆ ಋಷಿವರ್ಯ, ಇಲ್ಲಿ ನೀವು ನಿಮ್ಮ ಧ್ಯಾನದಲ್ಲಿ ಸಮಯ ವ್ಯರ್ಥ ಮಾಡುತ್ತಿದ್ದೀರಿ. ಅಲ್ಲಿ ಆ ಏಕಾಂಗ ತನ್ನ ಮಾತಾಪಿತರನ್ನು ಹುಡುಕುತ್ತಾ ನೇರವಾಗಿ ಹೇಳುತ್ತಿಲ್ಲವೇಕೆ ಯಶೋದೆ ಮತ್ತು ನಂದನೆ ಅವಳ ಮಾತಾಪಿತರೆಂದು? ವಿಚಾರವಿಲ್ಲದ ಕಾರ್ಯ ಪಶ್ಚಾತ್ತಾಪ ತರುತ್ತೆ. ಅಯ್ಯೋ ಭಗವಂತ, ಎಲ್ಲಾ ವಿಚಾರನ ವಿಮರ್ಶೆ ಮಾಡಾಗಿದೆ. ಈಗ ನೀವು ಆ ಏಕಾಂಗಂಗೆ ಹೋಗಿ ತಿಳಿಸಿ ಬೆಣ್ಣೆ ಮಾಡೋದಕ್ಕೆ. ಹಾ, ನೀವೀಗ ಹೇಳಲು ಬಯಸಿದ್ದು ಆ ಏಕಾಂಗಾಗೆ ಈ ಸತ್ಯ ಸ್ವತಃ ತಿಳಿಯಲಿ, ಆಕೆ ಸ್ವತಃ ಈ ನಿಷ್ಕರ್ಷವನ್ನು ಮಾಡಲಿ. ಹೇಗೆ ಅವಳ ಸ್ವಂತ ಸೋದರ ಕೃಷ್ಣನ ಕಾರಣ ಅವಳ ಮಾತಾಪಿತ ಯಶೋದೆ ನಂದನ ಪ್ರೀತಿ ಅವಳಿಗೆ ದಕ್ಕಲಿಲ್ಲವೆಂದು.
ಇದರಿಂದ ಆಕೆ ಸ್ವತಃ ತನ್ನ ಸೋದರ ಕೃಷ್ಣನ ಎಂತ ದೊಡ್ಡ ಶತ್ರು ಆಗುತ್ತಾಳೆಂದರೆ ಕೃಷ್ಣನ ವಿನಾಶ ಮಾಡೋದಕ್ಕಾಗಿ ಆಕೆ ಏನನ್ನೂ ಮಾಡೋಕೆ ಸಿದ್ಧಳಾಗ್ತಾಳೆ. ಮತ್ತು ತನ್ನ ಸೋದರ ತಾತ ತಯ್ಯನ ಒಳಗೆ ಅವನ ಪರಮಶತ್ರು ಭಗವಂತ ಕಂಸನ ಆತ್ಮಸ್ಥಾಪನೆ ಮಾಡುವುದಕ್ಕೆ ಕೂಡ ಆಗ ಆಗುವುದೇ ಆಸ್ತಿಕತೆಯ ವಿನಾಶ ಮತ್ತು ನಾಸ್ತಿಕತೆಯ ಆರಂಭ. ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯ. ಮತ್ತು ಜಗತ್ತಿನಲ್ಲಿ ಭಗವಂತ ಕಂಸನ ಸದಾ ಶಾಶ್ವತವಾದ ಸ್ಥಾಪನೆ. ನಂದರಾಜ, ಅನರ್ಥ ಆಗೋಯ್ತು ನಂದರಾಜ. ನಾವು ರಾತ್ರಿ ದೀಪಾವಳಿ ಮಾಡ್ತಾ ಇದ್ವಿ, ಆ ಕಡೆ ನಮ್ಮೆಲ್ಲರ ಗದ್ದೆ ಫಸಲು ಸುಟ್ಟು ಬೂದಿ ಆಗೋಯ್ತು ನಂದರಾಜ. ಇವ್ರು ನಿಜ ಹೇಳ್ತಾ ಇದ್ದಾರೆ ನಂದಣ್ಣ, ಹಾಗೇನೆ ಆಗಿದೆ. ಎಲ್ಲ ನಿಂತು ಫಸಲು ಬೆಂಕಿಯಿಂದ ಬೂದಿ ಆಗೋಗಿದೆ, ಸ್ವಲ್ಪನೂ ಉಳಿದಿಲ್ಲ. ಇದು ಬಹಳ ಚಿಂತೆಯ ವಿಷಯನೇ. ಈಗ ನಮ್ಗೆ ದೊಡ್ಡ ಹೊಡೆತ ಬಿದ್ದಂಗೆ. ನಾವು ಕಂಸನಿಂದ ಕಾಳನ್ನ ಪಡೆಯೋದು ಯಾಕೆ ನಿಲ್ಸಿದ್ವಿ ಅಂದ್ರೆ ನಾವು ನಮ್ದೇ ಕಾಳನ್ನ ಬೆಳೆಯೋಕೆ. ಆದ್ರೆ ನಂದರಾಜ, ಉತ್ಸವದ ಸಮಯದಲ್ಲಿ ಇಷ್ಟು ದೊಡ್ಡ ಅನರ್ಥ. ಈಗ ನಾವು ಯಮದ್ವಿತೀಯ ಮತ್ತೆ ಗೋವರ್ಧನ ಪೂಜೆಯಲ್ಲಿ ಏನು ಉಪಯೋಗಿಸೋದು? ನನ್ಗಂತೂ ಅನ್ಸುತ್ತೆ ಈ ಬೆಂಕಿ ಹತ್ತಿದ್ದಲ್ಲ, ಹಚ್ಚಿರೋದಷ್ಟೇ. ಆದ್ರೆ ಇಷ್ಟು ದೊಡ್ಡ ಅನರ್ಥನ ಯಾರು ಮಾಡೋಕ್ ಸಾಧ್ಯ ನಂದರಾಜ? ಅಸುರ. ಊರಿಗೆ ಯಾರೋ ಹೊಸ ಅಸುರ ಬಂದಿದ್ದಾನೆ ಅನ್ಸುತ್ತೆ. ದಾಮೋದರ, ಈ ಅಸುರ ಯಾರೇ ಆಗಿರ್ಲಿ, ಹೋಗಿ ಊರವ್ರನ್ನೆಲ್ಲ ಕರ್ಕೊಂಬ. ನಾವು ನಮ್ಮ ಊರನ್ನ ರಕ್ಷಿಸ್ಬೇಕು. ಬನ್ನಿ, ನಡೀರಿ ಬನ್ನಿ ಬನ್ನಿ. ಕೃಷ್ಣ, ಈ ರಾಕ್ಷಸ ಸಾಧಾರಣ ಅಂತೂ ಅಲ್ಲ. ಬೇರೆ ರಾಕ್ಷಸರು ತುಂಬಾ ಮಾತಾಡ್ತಿದ್ರು, ಆದ್ರೆ ಏನೂ ಮಾಡ್ತಿರ್ಲಿಲ್ಲ. ಆದ್ರೆ ಈ ರಾಕ್ಷಸ ಮಾತಾಡೋದು ಇಲ್ಲ, ಕಾಣಿಸೋದು ಇಲ್ಲ, ಮತ್ ಹೆದರ್ಸೋದು ಇಲ್ಲ. ಆದ್ರೆ ಇವನ್ ಕೆಲ್ಸನ ನೋಡು. ಮತ್ತೆ ದೀಪಾವಳಿಲಿ ಎಲ್ಲಾ ದೀಪನೂ ಆರಿಸ್ಬಿಟ್ಟ. ಆಗ ನಾನು ಮತ್ತೆ ಲಕ್ಷ್ಮಿ ಆಗಿದ್ದೆ. ಫಸಲುಗಳನ್ನು ಸುಟ್ಟಾಕ್ಬಿಟ್ಟ. ನಾನ್ ಹೇಳ್ತಾ ಇದ್ದೀನಿ ಕೃಷ್ಣ, ಇಲ್ಲಿವರೆಗೂ ಕಂಸ ಕಳ್ಸಿರೋದ್ರಲ್ಲಿ ಅತ್ಯಂತ ಭಯಾನಕ ರಾಕ್ಷಸ ಇವನು. ಇಲ್ಲ ಅಣ್ಣ, ಆದ್ರೆ ನಿನ್ಗೆ ನೆನ್ಪಿದ್ಯಾ ಗುರುದೇವರು ಏನ್ ಹೇಳಿದ್ರು? ಈ ದೀಪಾವಳಿ ಎಷ್ಟು ಶುಭ ಉತ್ಸವ ಅಂದ್ರೆ ಈ ಶುಭ ಗಳಿಗೆಯಲ್ಲಿ ಯಾವುದೇ ಹಸುರ ಬರಕ್ಕಾಗಲ್ಲ. ಗೊಲ್ಲ, ನೀನ್ ಯಾವಾಗ್ಲೂ ಏನೇನೋ ಮಾತನ್ನ ಯಾಕಾಡ್ತಾ ಇರ್ತೀಯ? ಈಗ ನಾನ್ ಹೇಳಿದ್ರೆ ಯಾವ್ದು ಸಂಕಟ ಇಲ್ಲ ಅಂತ, ನೀನ್ ಹೇಳ್ದೆ ಸಂಕಟ ಇದೆ ಅಂತ. ಮತ್ತೀಗ ಅನ್ನಿಸ್ತಾ ಇದೆ ಮತ್ತಿನ್ಯಾರೋ ಹಸುರ ಬಂದಿದ್ದಾನೆ. ನೀನ್ ಹೇಳೋದು ಇಲ್ಲಿ ಯಾರು ಬಂದಿಲ್ಲ. ರವಿ, ನಾವು ನೋಡೋದಿಲ್ಲ, ಸತ್ಯ ಆಗಿರೋದಿಲ್ಲ. ಕೃಷ್ಣ, ಆದ್ರೆ ನಾನೀಗ ಇಷ್ಟೇ ಪ್ರತೀಕ್ಷೆ ಮಾಡ್ತಾ ಇರೋದು. ಈಗ ರಾಕ್ಷಸ ನನಗ್ ಕಾಣ್ಲಿ, ಅದಾದ್ಮೇಲೆ ಅವನ್ ಸತ್ಯ ತಿಳ್ಕೊಳ್ಳೋದಕ್ಕೆ ನನ್ ಈ ಗದೆನೆ ಸಾಕಾಗುತ್ತೆ. ಕೃಷ್ಣ, ಗೆಳೆಯ ಕೃಷ್ಣ. ಗೆಳೆಯ ದಾಮ, ಏನಾಯ್ತು? ನಿನ್ನಿಷ್ಟು ಗಾಬರಿಯಲ್ಲಿ ಯಾಕಿದೀಯ? ಕೃಷ್ಣ, ನನ್ನ ಅಪ್ಪ ಅಮ್ಮ. ದಾಮ, ಏನಾಯ್ತು ಅಮ್ಮ ಅಪ್ಪಂಗೆ? ಅಣ್ಣ, ನಿನ್ನೆ ರಾತ್ರಿಯಿಂದನೇ ಅವರೆಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೂ ಕೂಡ ಕಾಣಿಸ್ತಿಲ್ವಾ? ಎಲ್ಲೋ ಹೋಗಿದ್ರು? ನನಗ್ ಗೊತ್ತಿಲ್ಲ. ನನಗೆ ಅನ್ನಿಸ್ತಾ ಇದೆ ಯಾವ್ದೋ ರಾಕ್ಷಸ ಅವ್ರನ್ನ ಹೊತ್ಕೊಂಡೋಗಿರ್ಬೇಕು. ನಮ್ಮನ್ನ ಹೋಗೋಕ್ ಬಿಡಿ, ನಮ್ಮನ್ನ ಸಾಯಿಸ್ಬಿಡಿ. ನೋಡು, ನೀನು ಒಪ್ಪಿದ್ರೆ ನಾವು ಈ ಬೃಂದಾವನನ ಬಿಟ್ಟು ದೂರ ದೂರ ಹೊರಟೋಗ್ತೀವಿ. ಮಾತಾಡಿ ಮೊದ್ಲು ನಂಗ್ ಹೇಳಿ, ನೀವಿಬ್ರು ನಿಮ್ ಮಗಳನ್ನ ಬಿಟ್ಟಿದ್ಯಾಕೆ? ಯಾಕೆ? ಮಗಳು? ನಮ್ಗೆ ಯಾರು ಮಗಳೇ ಇಲ್ವಲ್ಲ. ನೀವ್ ಅವಳನ್ನ ಸಾಯಿಸೋದೇ ಆದ್ರೆ ಮತ್ ಜನ್ಮ ಯಾಕೆ ಕೊಟ್ರಿ? ನಂಗ್ ಗೊತ್ತಿದೆ, ನೀವಿಬ್ರು ನಿಮ್ಮ ಅಪರಾಧನ ಹೀಗೆ ಸ್ವೀಕಾರ ಮಾಡೋರಲ್ಲ. ಏನಾದ್ರೂ ನೆನ್ಪಾಯ್ತಾ? 17 ವರ್ಷದ ಹಿಂದೆ ನೀವು ನಿಮ್ ಮಗಳನ್ನ ಕಾಡಲ್ಲಿ ಬಿಟ್ಟು ಹೋಗಿದ್ರಿ.
ಹೇಳಿ ಯಾಕೆ? ಆ ಸಮಯದಲ್ಲಿ ನಮ್ಗೆ ವಿವಾಹನೇ ಆಗಿರ್ಲಿಲ್ಲ. ನಿಮಗೆ ಏನ್ ಬೇಕಮ್ಮ ಮಗಳ? ಆ ನಿರ್ದಯಿ ಮಾತಾಪಿತಾ ಅವರು ತಮ್ಮದೇ ಮಗಳ ಜೊತೆ ಇಷ್ಟೊಂದ್ ದೊಡ್ಡ ಅನರ್ಥ ಮಾಡಿದ್ರು. ಹೇಳಿ ಅವರು ನೀವೇನಾ? ಹೀಗ್ ಹೇಳಿದ್ರೆ ನೀವಿಬ್ರು ಒಪ್ಕೊಳ್ಳೋದಿಲ್ಲ. ರಾಮ, ಎಲ್ಲ ಗೆಳೆಯರನ್ನು ಕರ್ಕೊಂಬ. ನಾವು ಆದಷ್ಟು ಬೇಗ ಅಮ್ಮ ಅಪ್ಪನ ಹುಡ್ಕೋಕ್ ಹೊರಡಬೇಕು. ನಡಿ ಅಣ್ಣ, ನಡಿ, ಬೇಗ ನಡಿ. ಅಮ್ಮ, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಎಲ್ಲಿದ್ದೀರಾ ನೀವಿಬ್ರು? ಅಪ್ಪ, ಚಿಕ್ಕಪ್ಪ, ಕೃಷ್ಣ, ಚಿಕ್ಕಮ್ಮ, ಚಿಕ್ಕಪ್ಪ, ಅಯ್ಯೋ ನಮ್ಮಪ್ಪ, ಅಮ್ಮ. ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಅಪ್ಪ, 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 ಚಿಕ್ಕಮ್ಮ. ಅಪ್ಪ, ಅಮ್ಮ, ನಿಮ್ಮಿಬ್ರಿಗೂ ಈ ಗತಿ ಮಾಡಿದ್ಯಾರು? ಒಬ್ಳು ಹುಡುಗಿ ಮಾಡಿದ್ದು. ಹುಡ್ಗಿ ಇಲ್ಲ ರಾಕ್ಷಸಿನ? ನಮಗ್ ಗೊತ್ತಿಲ್ಲಪ್ಪ. ಆದ್ರೆ ಅವಳ ಅಪ್ಪ ಅಮ್ಮನ ಹುಡುಕ್ತಿದ್ದಾಳೆ ಅನ್ಸುತ್ತೆ. ಅವ್ರೇನೋ 17 ವರ್ಷದ ಹಿಂದೆ ತಮ್ಮ ಮಗಳನ್ನ ಕಾಡಲ್ ಬಿಟ್ಟು ಹೋದ್ರಂತೆ. ನಾನು ಹೇಳಿದ್ನಲ್ವ ಅಣ್ಣ, ಏನ್ ನಮ್ಗೆ ಕಾಣುತ್ತೋ ಅದು ಸತ್ಯ ಆಗಿರಲ್ಲ. ಆದ್ರೆ ಚಿಕ್ಕಪ್ಪ, ಆ ರಾಕ್ಷಸಿ ನಿಮ್ಮಿಬ್ರುನು ಎತ್ಕೊಂಡ್ ಹೋಗಿದ್ರೆ ಮತ್ ನೀವೀಗ ಇಲ್ಲಿ ಹೇಗ್ ಬಂದ್ರಿ? ಗೊತ್ತಿಲ್ಲ ಬಲರಾಮ, ನಮ್ಮಿಬ್ರಿಗೂ ಎಚ್ಚರನೇ ಇರ್ಲಿಲ್ಲ. ನೀವಿಬ್ರು ಅಸತ್ಯ ಹೇಳ್ತಾ ಇರ್ಬಹುದು, ಆದ್ರೆ ನಿಮ್ಮಿಬ್ರ ಆತ್ಮ ಅಸತ್ಯ ಹೇಳೋಕಾಗೋದಿಲ್ಲ. ಮಾತಾಡಿ. ನೀವಿಬ್ರು ನಿಮ್ ಮಗಳನ್ನ ಯಾಕ್ ಬಿಟ್ರಿ? ನಮಗ್ ಯಾವ ಮಗಳು ಇಲ್ಲ. ನಮ್ಗಿರೋದು ಒಬ್ನೇ ಮಗ, ಧಾಮ. ಅಂದ್ರೆ ನೀವಿಬ್ರು ನನ್ನ ಯಾವ ಕೆಲ್ಸಕ್ಕೂ ಬರೋಲ್ಲ. ಈಗ ನಾನು ಮತ್ಯಾವ್ದಾದ್ರೂ ಪ್ರಕಾರ ಪತ್ತೆ ಹಚ್ಚಲೇಬೇಕು. ಅದ್ಯಾರು ಅಂತ. ನನ್ನ ಜನ್ಮದಾತ ಮತ್ತೆ ನನ್ನ ಜನ್ಮದಾತ್ರಿ. ನಮಗ್ ಮತ್ತೆ ಎಚ್ಚರ ಆದಾಗ ನಾವು ಇಲ್ಲಿದ್ವಿ. ಆ ರಾಕ್ಷಸಿ ನಿಮ್ಮಿಬ್ರಿಗೂ ಏನೋ ಕೆಟ್ಟದ್ ಮಾಡ್ದೆ ಒಳ್ಳೇದಾಯ್ತು. ಇಲ್ದಿದ್ರೆ ನಾನು ಅವಳಿಗೆ ಹೇಗ್ ಶಿಕ್ಷೆ ಕೊಡ್ತಿದ್ದೆ ಅಂದ್ರೆ? ಅಣ್ಣ, ಈಗ ಶಿಕ್ಷೆ ಕೊಡೋದಕ್ಕಿಂತ ಚಿಕ್ಕಪ್ಪ ಚಿಕ್ಕಮ್ಮನ ಅವ್ರ ಮನೆಗ್ ತಲುಪ್ಸೋದು. ನೀನ್ ಹೊರಡು ಅಣ್ಣ, ಚಿಕ್ಕಪ್ಪ ಚಿಕ್ಕಮ್ಮನ ಅವ್ರ ಮನೆಗ್ ತಲುಪ್ಸ್ಬಿಡು. ನಡೀರಿ ಚಿಕ್ಕಪ್ಪ, ನಡೀರಿ ಚಿಕ್ಕಮ್ಮ. ನಡಿ ಬಾ. ಆದ್ರೆ ಅವಳ ಅಪ್ಪ ಅಮ್ಮನ ಹುಡುಕ್ತಿದ್ದಾಳೆ ಅನ್ಸುತ್ತೆ. ಅವ್ರೇನೋ 17 ವರ್ಷದ ಹಿಂದೆ ತಮ್ಮ ಮಗಳನ್ನ ಕಾಡಲ್ ಬಿಟ್ಟು ಹೋದ್ರಂತೆ. ಯಾರಿರ್ಬೋದು ಈ ಸ್ತ್ರೀ? ನನ್ಗೆ ಹೀಗೆ ಕಾಣಿಸ್ತಿದೆ. ಇವಳಿಗೂ ನನ್ಗೂ ಏನೋ ಸಂಬಂಧ ಇದೆ. ಈಗ ಕೇವಲ ಗುರುದೇವರೇ ನನ್ನ ಪ್ರಶ್ನೆಗೆ ಉತ್ತರ ಕೊಡಬಹುದು. ಮಾತಾಪಿತಾ? ಅವಳು ತನ್ನ ಮಾತಾಪಿತರನ್ನ ಹುಡುಕ್ತಿದ್ದಾಳೆ. ಹೌದ್ ನಂದ್ರಾಣಿ, ಅವಳು ಮತ್ತೆ ಮತ್ತೆ ಒಂದೇ ಪ್ರಶ್ನೆ ಕೇಳ್ತಿದ್ಲು. ಹೇಳು, 16 ವರ್ಷದ ಹಿಂದೆ ನಿನಗೆ ಹೆಣ್ಣು ಮಗು ಹುಟ್ಟಿತಾ ಅಂತ.
ಇದರರ್ಥ ಅವಳಿಗಂತೂ ಖಂಡಿತವಾಗಿ ಏನೋ ಅನ್ಯಾಯ ಆಗಿದೆ. ನಂದರಾಜ ಹೀಗಾಗಿರಬಹುದಾ? 17 ವರ್ಷದ ಹಿಂದೆ ಗೋಕುಲದಲ್ಲಿ ಯಾರೋ ಕನ್ಯೆಯ ಜನ್ಮ ಆಗಿದ್ದು ಅವಳೊಬ್ಬ ಹುಡುಗಿ ಅಂತ ಅನ್ಕೊಂಡು ಅವಳ ಮಾತಾಪಿತಾನೆ ಅವಳನ್ನ ತ್ಯಜಿಸಬಹುದಾ? ಗುರುದೇವ, ನನ್ಗೆ ಪದೇ ಪದೇ ಯಾರೋ ನನ್ನವರು ವೃಂದಾವನದಲ್ಲಿ ಇರೋ ಹಾಗೆ ಅನಿಸ್ತಿದೆಯಲ್ಲ. ಯಾರದು ಗುರುದೇವ? ಮತ್ತವಳು ಎಲ್ಲಿಂದ ಬಂದಿರೋದು? ಅವಳು ತನ್ನ ಅಪ್ಪ ಅಮ್ಮನ್ನ ಯಾಕೆ ಕೊಡ್ತಾ ಇದ್ದಾಳೆ? ಅವಳಿಗೂ ನನ್ಗೂ ಏನ್ ಸಂಬಂಧ ಇದೆ? ನಾನು ಈ ಪ್ರಶ್ನೆಗೆ ಉತ್ತರ ನೀಡಲಾರೆ ಪ್ರಭು. ಏಕೆಂದರೆ ಈಗ ನಾನು ನಿಮಗೆ ಎಲ್ಲ ತಿಳಿಸಿದರೆ ನಿಮ್ಮ ಈ ಮಾನವ ಅವತಾರದ ಅದರ ಕಾರ್ಯದ ಪೂರ್ಣ ದಿಕ್ಕೇ ಬದಲಾಗುತ್ತದೆ. ಆದ್ದರಿಂದ ನೀವು ಈ ಸಮಸ್ಯೆಯನ್ನು ಮನುಷ್ಯರ ಹಾಗೆಯೇ ಪರಿಹರಿಸಬೇಕು. ಏಕೆಂದರೆ ಜಗತ್ತಿನಲ್ಲಿ ಹೀಗೆ ಎಷ್ಟೋ ಬಾರಿ ಆಗಿದೆ. ಮಾತಾಪಿತರಿಗೆ ತಿಳಿದೇ ಇರುವುದಿಲ್ಲ, ಅವರಿಗೆ ಒಂದು ಸಂತಾನವಿರುವುದು, ಮತ್ತು ಈ ವಿಷಯಕ್ಕೆ ಉತ್ತರವನ್ನು ನೀವೇ ಹುಡುಕಬೇಕು. ನಾನು ಕೇವಲ ಒಂದೇ ಪ್ರಶ್ನೆಗೆ ಉತ್ತರ ನೀಡಬಲ್ಲೆ. ನೀವೇ ಹೇಳಿ ಗುರುದೇವ, ಅದ್ಯಾರು? ಕೃಷ್ಣ, ಆಕೆ ಮತ್ಯಾರೂ ಅಲ್ಲ, ನಿನ್ನ ಸೋದರಿ ಏಕಾಂಗಳೆ. ಗುರುದೇವ, ನೀವು ಇದೇನ್ ಹೇಳ್ತಿದ್ದೀರಾ? ಏಕಾಂಗ ನನ್ನ ಅಕ್ಕನ? ಹಾ ಪ್ರಭು, ಅದಕ್ಕೆ ನಿಮಗೆ ಯಾರೋ ಆತ್ಮೀಯರು, ನಿಮ್ಮ ಯಾರೋ ಸಂಬಂಧಿ ನಿಮ್ಮ ಸುತ್ತಮುತ್ತ ನಿಮ್ಮ ಸಮೀಪವಿರುವ ನಿರಂತರ ಅನುಭವ ಆಗುತ್ತಿದೆ. ಆಕೆ ಏಕಾಂಗಳೆ, ನಿಮಗೆ ಬಹಳ ಆತ್ಮೀಯ, ನಿಮ್ಮ ಸ್ವಂತ ಸೋದರಿ. ಅಕ್ಕ ಅಂದ್ರೆ ನನ್ನ ಅಮ್ಮ ಅಪ್ಪನ ಮಗಳು? ಹಾ ಪ್ರಭು, ಏಕಾಂಗ ನಂದ ಮತ್ತು ಯಶೋದೆಯ ಪುತ್ರಿಯೇ. ಅದೇಗ ಸತ್ಯ? ನನ್ನ ಅಮ್ಮ ಅಪ್ಪನಿಗೆ ಒಬ್ಳು ಮಗಳಿದ್ದಾಳ, ಮತ್ತೆ ಈ ವಿಷಯ ನನ್ಗೆ ಇದುವರೆಗೂ ಗೊತ್ತೇ ಇರ್ಲಿಲ್ಲ. ವೃಂದಾವನವಾಸಿಗಳೇ, ಇಂಥ ಅಧರ್ಮದ ಕೆಲಸನ ಯಾವುದೋ ಕಾರಣದಿಂದಾಗಿ ನಿಮ್ಮಲ್ಲಿ ಯಾರು ಮಾಡಿಲ್ಲ ತಾನೆ? ಅಂತವ್ರು ಏನಾದ್ರೂ ಇದ್ರೆ ಎಲ್ರೂ ಮುಂದೆ ಬಂದು ಒಪ್ಕೊಳ್ಳಿ. ಇದ್ರ ನಂತರನೇ ನಾವು ಈ ಸಮಸ್ಯೆಗೆ ಪರಿಹಾರ ಹುಡ್ಕೋಕ್ಕಾಗೋದು. ಮಾವ, ಇದ್ ಹೇಗ್ ಸಾಧ್ಯ ಇದೆ? ನಮ್ ವೃಜಮಂಡಲದಲ್ಲಂತೂ ಪುತ್ರಿಯರ್ನ ಲಕ್ಷ್ಮಿ ಅಂತಾರೆ. ನನ್ನ ಅಪ್ಪ ಅಂತೂ ನನ್ನ ಸದಾ ನನ್ನ ಲಕ್ಷ್ಮಿಯ ರೂಪ ಅಂತಾರೆ. ಮತ್ತೆ ನಮ್ಮಪ್ಪ ಎಲ್ಲಾ ಜನರು ತಮ್ಮ ಪುತ್ರಿಯರ್ಗೆ ಮಹತ್ವ ಕೊಡ್ತಾರೆ. ಇಲ್ಲಿ ಯಾರು ಅಂತ ಅನರ್ಥ ಮಾಡೋದೇ ಇಲ್ವಲ್ಲ ಮಾವ? ರಾಧೆ ಪುಟ್ಟಿ, ಸತ್ಯ ಹೇಳ್ತಿದ್ದೆ ನೀನು. ಆದ್ರೆ ಏನೋ ಒಂದು ಅಧರ್ಮ ಆಗಿದೆ ಆ ಕನ್ಯೆಯ ಜೊತೆ. ಮತ್ತಿದನ್ನ ಅವಶ್ಯವಾಗಿ ಅವಳ ಅಪ್ಪ ಅಮ್ಮನೇ ಮಾಡಿರ್ಬೇಕು. ಅದಕ್ಕೆ ಅವಳು ಅಷ್ಟು ಕೋಪ ಮಾಡ್ಕೊಂಡು ತನ್ನ ಮಾತಾಪಿತರನ್ನ ಅಲ್ಲಿ ಇಲ್ಲಿ ಹುಡುಕ್ತಿರೋದು. ಅಂತ ಅಪ್ಪ ಅಮ್ಮ ಯಾರಿರ್ಬೋದು? ದೇವಿ ಸಮಾನಳಿರೋ ಮಗಳನ್ನ ಹೀಗೆ ತ್ಯಜಿಸಿದವರು. ನೀವೆಲ್ರೂ ಅದೆಷ್ಟಾದ್ರೂ ಸಿಹಿ ಮಾತಾಡಿ, ಆದ್ರೆ ಅಪರಾಧಿ ನಿಮ್ಮಲ್ಲೇನೆ ಯಾರೋ ಒಬ್ರಿದ್ದಾರೆ, ನಿಮ್ಮೊಳಗೇನೆ ಇದ್ದಾರೆ. ಹೀಗೆ ನಂಗ್ ಜನ್ಮ ಕೊಟ್ಟ ನಂತರ ಮತ್ತೆ ಏಕಾಂತದಲ್ಲಿ ದುಃಖ ಅನುಭವಿಸಕ್ಕೆ ಬಿಟ್ಟು ಹೋದ್ರು. ಈಗ ನನ್ ಮಾತಾಪಿತಾ ನನ್ಗೆ ಸಿಕ್ಬಿಟ್ರೆ ನಾನವರಿಗೆ ಎಂತ ಶಿಕ್ಷೆ ಕೊಡ್ತೀನಂದ್ರೆ, ಈ ಜಗತ್ನಲ್ಲಿ ಯಾರೂನು ತಮ್ಮ ಮಗಳ ಮೇಲೆ ಇಂಥ ಅನ್ಯಾಯ ಮಾಡೋ ಕಲ್ಪನೆ ಮಾಡೋದೇ ಇಲ್ಲ. ಗುರುದೇವ, ಆಗಿದ್ದೇನು? ಏಕಾಂಗಳನ್ನ ಅಮ್ಮ ಅಪ್ಪನೇ ತ್ಯಾಗ ಮಾಡಿದ್ರ? ಆದ್ರಿ ಎಂದು ನನ್ನ ಅಮ್ಮ ಅಪ್ಪ ಅಪ್ಪಿ ತಪ್ಪಿನೂ ಈ ವಿಷಯದ ಬಗ್ಗೆ ಮಾತಾಡೇ ಇಲ್ಲ. ಅದು ಅಲ್ಲದೆ ನನ್ನ ಅಮ್ಮನ ಮುಖದಲ್ಲಿ ಒಬ್ಳು ಮಗಳು ಹುಟ್ಟಿರೋ ಖುಷಿನ ನಾನು ನೋಡೇ ಇಲ್ಲ. ಮತ್ತೆ ಅವಳನ್ನ ಕಳ್ಕೊಂಡಿರೋ ದುಃಖನೂ ಕಂಡಿಲ್ಲ. ಒಂದ್ ವಿಷಯ ನನ್ಗೆ ಅರ್ಥನೇ ಆಗ್ತಿಲ್ಲ. ನನ್ನ ಅಮ್ಮನ ಹೃದಯದಲ್ಲಿ ಎಷ್ಟು ಪ್ರೇಮ ಇದೆ, ಆದ್ರೆ ಅವಳು ತನ್ನ ಮಗಳನ್ನ ಹೀಗೆ ತ್ಯಾಗ ಮಾಡೋದಕ್ಕೆ ಹೇಗ್ ಸಾಧ್ಯ? ಹೇಗಂದ್ರೆ ಅವಳು ತನ್ನ ಮಗಳೇ ಅಲ್ಲ ಅನ್ನೋ ಹಾಗೆ. ಪ್ರಭು, ನಾನು ಕೇವಲ ಇಷ್ಟೇ ಹೇಳಬಹುದು. ಆ ಏಕಾಂಗ ನಂದ ಮತ್ತು ಯಶೋದೆಯ ಪುತ್ರಿಯೇ. ಅದು ಹೇಗೆ ಆಗಿದ್ದು, ಯಾಕೆ? ನಂದ ಮತ್ತು ಯಶೋದೆಗೆ ಈ ವಿಷಯ ಏಕೆ ತಿಳಿದಿಲ್ಲ? ನಾನು ಈ ವಿಷಯವಾಗಿ ಏನೂ ಹೇಳಲಾರೆನು. ನಾನು ಕೇವಲ ಅನುಭವ ಹೊಂದಬಲ್ಲೆನು.
ಆ ಏಕಾಂಗ ತನ್ನ ಮಾತಾಪಿತರನ್ನು ಹುಡುಕ ಬಂದಿದ್ದು ಮತ್ತು ಮಾತಾಪಿತ ನಂದ ಮತ್ತು ಯಶೋದೆಯೇ. ಹಾಗೆ ಆಗ್ಲಿ ಗುರುದೇವ. ನಾನು ಏಕಾಂಗನ ನನ್ನ ಅಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ. ಕೇವಲ ಆಗ್ಲೇ ನಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗೋದು. ಪ್ರಭು, ಅಂತಹ ಅನರ್ಥ ಮಾಡಬೇಡಿ. ಒಬ್ಬ ಮಗಳನ್ನ ಅವಳ ಅಮ್ಮ ಅಪ್ಪನ ಜೊತೆ ಸೇರ್ಸೋದು ಮತ್ತೆ ಅಮ್ಮ ಅಪ್ಪನ ಅವರ ಮಗಳ ಜೊತೆ ಸೇರ್ಸೋದು, ಇದು ಅನರ್ಥ ಹೇಗಾಗಕ್ ಸಾಧ್ಯ ಗುರುದೇವ? ಪ್ರಭು, ಏಕಾಂಗ ತನ್ನ ಮಾತಾಪಿತರನ್ನು ಖಂಡಿತ ಹುಡುಕುತ್ತಿದ್ದಾಳೆ, ಆದರೆ ಒಬ್ಬ ಪುತ್ರಿಯಾಗಲ್ಲ, ಬದಲಿಗೆ ಒಬ್ಬ ಶತ್ರುವಿನ ರೂಪದಲ್ಲಿ. ಆಕೆ ತನ್ನ ಅಪ್ಪ ಅಮ್ಮನನ್ನು ಅಪ್ಪಿಕೊಳ್ಳಲು ಅಲ್ಲ, ಬದಲಾಗಿ ತನ್ನ ಮೇಲೆ ಆದ ಅನ್ಯಾಯಕ್ಕೆ ಪ್ರತೀಕಾರ ಪಡೆಯಲು ಬಂದಿದ್ದು. ಇದರ ಅರ್ಥ ಈ ಸಮಸ್ಯೆ ಇಷ್ಟು ಸುಲಭವಾಗಿ ಪರಿಹಾರ ಆಗುವಂತದ್ದಲ್ಲ. ಹಾ ಪ್ರಭು, ಅದಕ್ಕಾಗಿ ಈ ಸಮಸ್ಯೆಗೆ ನೀವು ಧೈರ್ಯ ಮತ್ತು ವಿವೇಕದ ಜೊತೆ ಪರಿಹಾರ ಹುಡುಕಬೇಕು. ನನ್ಗೆ ಅರ್ಥ ಆಯ್ತು ಗುರುದೇವ. ನಾನೇನ್ ಮಾಡ್ಬೇಕಂತ ನನ್ಗೆ ಆಜ್ಞೆ ನೀಡಿ ಗುರುದೇವ. ಆಗೋಯ್ತಲ್ಲ ಎಲ್ಲ ಕೆಲ್ಸ ಬೆಣ್ಣೆ. ಈಗ ಈ ಶುಭ ಸಮಾಚಾರನ ಭಗವಂತ ಕಂಸಂಗ್ ಹೇಳ್ಬೇಕಲ್ಲ. ಭದ್ರಾಕ್ಷ ಎಲ್ಲಿ ಸತ್ತಿದ್ದಾನೋ ಆ ಜನರ ಸ್ಥಿತಿ ತಿಳಿಯಲು ಕಳಿಸಿದ್ದೆ. ಇಲ್ಲಿ ಸ್ವತಃ ನನಗೆ ಸೂಚನೆ ಸಿಗುತ್ತಿಲ್ಲ. ಭಗವಂತ ಭಗವಂತ, ಅರ್ಧ ಕೆಲಸ ಮುಗಿದು ಹೋಯ್ತು. ಭಗವಂತ, ಅರ್ಧ ಕೆಲಸ ಮುಗಿದು ಹೋಯ್ತು. ಯಾವ ಅರ್ಧ ಕೆಲಸ? ಪೂರ್ತಿ ಸೂಚನೆ ಕೊಡು. ಅಯ್ಯೋ ಭಗವಂತ, ಆ ಗೊಲ್ಲರ ಗುರುದೇವನೇ ಕೃಷ್ಣಂಗೆ ಈ ವಿಷಯನ ಹೇಳ್ಬಿಟ್ಟ. ಈ ನಮ್ಮ ಏಕಾಂಗ ಅವನ ಸೋದರಿ ಅಂತ. ಅವನ ಸೋದರಿ ಆಗಿದ್ದಾಳೆ. ಇನ್ನಂತೂ ಕೃಷ್ಣ ಸ್ವತಃ ಅರ್ಧ ಕಾರ್ಯ ಮಾಡುತ್ತಾನೆ. ಒಮ್ಮೆ ಈ ಏಕಾಂಗ ತನ್ನ ಸೋದರ ಕೃಷ್ಣನನ್ನು ಹುಡುಕದಿದ್ದರೆ ಆ ಕೃಷ್ಣ ಸ್ವತಃ ತನ್ನ ಸೋದರಿ ಏಕಾಂಗಳನ್ನು ಹುಡುಕಿ ತನ್ನ ಎಲ್ಲಾ ಸತ್ಯ ಹೇಳುತ್ತಾನೆ. ನೀನೀಗ ಅಮರನಾಗೋ ಸಮಯ ಸಮೀಪ ಬಂದಾಗಿದೆ ಕಂಸ. ಇದರದ್ದೇ ನನಗೆ ವರ್ಷದಿಂದ ಪ್ರತೀಕ್ಷೆ ಇತ್ತು ಋಷಿವರ್ಯ. ಇನ್ನು ಶೀಘ್ರವೇ ನನ್ನ ಆತ್ಮದ ಒಂದು ಭಾಗ ಆ ತಾತಾತಯ್ಯನ ಒಳಗೆ ಸದಾ ಶಾಶ್ವತವಾಗಿ ಸುರಕ್ಷಿತವಾಗುತ್ತದೆ. ಓ ಚಕ್ರಧಾರಿ, ನೀನು ಎಲ್ಲರಿಗೂ ನಿನ್ನ ಹೃದಯದಲ್ಲಿ ಸ್ಥಾನ ಕೊಡುವೆಯಲ್ಲ. ಈಗ ಆ ಸಮಯ ಬಂದಾಗಿದೆ. ಆ ಪರಮಾವತಾರಿ ಶ್ರೀಕೃಷ್ಣನ ಹೃದಯದಲ್ಲಿ ನಾನು ಸ್ಥಾಪಿತನಾಗಿ ಸದಾ ಶಾಶ್ವತವಾಗಿ ಅಮರನಾಗುತ್ತೇನೆ. ನನ್ನ ಸಾವಿನ ಆಕಾಶವಾಣಿ ಮಿಥ್ಯ ಸಿದ್ಧವಾಗುವುದು. ತಗೋ ಕಂದ. ಗೊತ್ತಾಗ್ತಿಲ್ಲ ಏಕಾಂಗ ಭೋಜನ ಮಾಡಿದಳು ಇಲ್ವೋ. ಈಗ ನನ್ನ ಅಕ್ಕ ಅಲ್ಲಿ ಹಸ್ಕೊಂಡಿದ್ರೆ ನಾನು ಈ ಬೆಣ್ಣೆನ ಹೇಗ್ ತಿನ್ನಕ್ಕಾಗತ್ತೆ? ನಂದರಾಜ, ನನಗಂತೂ ಯೋಚನೆ ಮಾಡಿ ಕರಳು ಕಿವುಚ್ತಿದೆ. ಅವ್ರು ಎಂಥ ಮಾತಾಪಿತ ಅಂತ. ಯಾರ್ ತಾನೇ ಒಬ್ಬ ಪುತ್ರಿಗೆ ಜನ್ಮ ಕೊಡ್ತಾನೆ ತ್ಯಜಿಸ್ತಾರೆ? ಅಂಥ ನಿಷ್ಠುರ ಅಮ್ಮ ಅಪ್ಪಂಗೆಂದು ಎಂಥ ಕಠೋರ ಶಿಕ್ಷೆ ಕೊಡ್ಬೇಕಂದ್ರೆ ಈ ಜಗತ್ತೇ ನೋಡ್ಬೇಕು. ಮತ್ತೆ ಇಂಥ ದುಷ್ಕೃತ್ಯ ಮಾಡೋಕ್ಕೂ ಮೊದಲು ಹೆದರ್ಬೇಕು. ಅಪ್ಪ ಅಮ್ಮ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಒಮ್ಮೆಯವರೆಗೆ ಏಕಾಂಗಳ ಬಗ್ಗೆ ಏನಾದ್ರೂ ನೆನ್ಪಿದ್ರೆ ಅವರು ಈ ವಿಷಯದ ಬಗ್ಗೆ ಖಂಡಿತ ಮಾತಾಡ್ತಿದ್ರು. ಈಗ ಏಕಾಂಗಳ ರಹಸ್ಯ ಏನಂತ ನಾನು ಪತ್ತೆ ಹಚ್ಚಲೇಬೇಕು. ಏಕಾಂಗ ನನ್ನ ಅಮ್ಮ ಅಪ್ಪನ ಮಗಳೇ ಆಗಿದ್ರೆ ಅವರಿಗೆ ಅವರ ಮಗಳ ಬಗ್ಗೆ ಯಾಕೆ ಗೊತ್ತಿಲ್ಲ? ಕೃಷ್ಣ, ಈ ರಾಕ್ಷಸರಿಗೆ ಗೊತ್ತೇ ಇಲ್ಲ. ಹೀಗ್ ಇವ್ರೆಲ್ಲ ಒಬ್ಬೊಬ್ರೆ ಬಂದ್ಬಿಟ್ರೆ ನನ್ ಕೆಲ್ಸ ಜಾಸ್ತಿ ಆಗ್ಬಿಡುತ್ತೆ. ಅಣ್ಣ, ಈಗ ಯಾವ ರಾಕ್ಷಸ ಬಂದಿದ್ದಾನೆ? ಕೃಷ್ಣ, ನೀನ್ ಈ ಬೆಣ್ಣೆ ಜಗತ್ತಿನಿಂದ ಒಮ್ಮೆ ಹೊರಗ್ ಬರ್ತೀಯೋ ಅಥವಾ ಇಲ್ವಾ? ಅಯ್ಯೋ, ಪೂರ್ತಿ ವೃಂದಾವನ ಆ ರಾಕ್ಷಸಿ ಬಗ್ಗೆನೆ ಚಿಂತೆ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ಎಲ್ರತ್ರ ಅವ್ರು ಕಳ್ದ್ ಹೋದ್ ಸಂತಾನದ ಬಗ್ಗೆ ಕೇಳ್ತಿದ್ದಾಳೆ.
ಮತ್ ನೀನಿಲ್ಲಿ ನಿನ್ಗೆ ಏನು ತಿಳ್ದೇ ಇಲ್ವಾ? ಅಣ್ಣ ನಿನ್ಗೆ ಹೇಗ್ ಗೊತ್ತು ಅವಳು ರಾಕ್ಷಸಿ ಅಂತ? ಕೃಷ್ಣ, ಅವಳು ಎಲ್ರೂನು ಹಿಡ್ಕೊಂಡ್ ಹೋಗಿ ಎಲ್ರ ಹತ್ರ ಕೇಳ್ತಾ ಇದ್ದಾಳೆ ತನ್ ತಂದೆ ತಾಯಿ ಯಾರು ಅಂತ. ಈಗ ನೀನೇ ಹೇಳು, ಇವಳು ರಾಕ್ಷಸಿ ಅಲ್ದೇ ಇದ್ರೆ ಮತ್ತೇನು? ಅಣ್ಣ, ಒಬ್ಳು ರಾಕ್ಷಸಿ ತನ್ನ ಅಮ್ಮ ಅಪ್ಪನ ಹುಡ್ಕೋಕೆ ವೃಂದಾವನಕ್ಕೆ ಯಾಕೆ ಬರ್ತಾಳೆ? ಇದು ನನ್ಗೇನ್ ಗೊತ್ತು? ನಾನೀಗ ಅವಳಿಂದ ನನ್ ವೃಂದಾವನನ ಕಾಪಾಡ್ಬೇಕು. ದಾಮ, ಈಗ ಇನ್ನು ಸಿದ್ಧತೆ ಮಾಡ್ಬೇಕು. ಅದಕ್ಕೆ ನಿನ್ ಗೆಳೆಯರ್ನ ಕರ್ಕೊಂಡ್ ಬಾ. ನಾನು ಅಲ್ಲೇ ಸಿಗ್ತೀನಿ, ಸರಿನಾ? ಆಗ್ಲಿ ಅಣ್ಣ. ನಡಿ. ಈ ಪರಿವಾರದಲ್ಲಿ ಏನೋ ಅಡಗಿದೆ. ಎಲ್ಲರೂ ನನ್ ಬಗ್ಗೆನೆ ಬೇರೆ ಬೇರೆ ರೀತಿ ಮಾತಾಡ್ತಿದ್ದಾರೆ. ಈಗ ಸಮಯ ಬಂದಾಗಿದೆ. ಇನ್ನು ನನ್ನ ಶತ್ರು ಮಾತಾಪಿತ ನನ್ನೆದುರು ಇರ್ತಾರೆ. ಮತ್ತೆ ನಾನವರ ಅಂತ್ಯ ಮಾಡ್ತೀನಿ. ಇನ್ನೇನಾದ್ರೂ ಅನರ್ಥ ಆಗಿ ಎಲ್ಲ ಜನರು ಏಕಾಂಗಳನ್ನ ತಮ್ಮ ಶತ್ರು ಅನ್ಕೊಳ್ಳೋ ಮೊದ್ಲು ನಾನೇ ಅವಳನ್ನ ಹುಡುಕಿ ಮತ್ತೆ ಅವಳ ಹತ್ರ